ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಶೋಕ್ ಅಂತ. ನೀವು ನೋಡ್ತಾ ಇದ್ದೀರಿ MCA ಪ್ರಾಪರ್ಟೀಸ್ ಬೆಂಗಳೂರು. ವಿಡಿಯೋ ನೋಡೋಕ್ಕೆ ಮುಂಚೆ ಪ್ಲೀಸ್ ಒಂದು ಲೈಕ್ ಮಾಡಿ. ಬನ್ನಿ, ನಾನಂತೊಂದು ನ್ಯೂ ಬ್ರ್ಯಾಂಡೆಡ್ ಇಂಡಿಪೆಂಡೆಂಟ್ ಹೌಸ್ ತೋರಿಸ್ತಾ ಇದ್ದೀನಿ. ಹೊಸ ಮನೆ ಇರುತ್ತೆ, ಒಳ್ಳೆ ರೆಂಟಲ್ ಇನ್ಕಮ್ ಬರುವಂಥ ಪ್ರಾಪರ್ಟಿ ಇದು. ಸೊ ಪ್ರಾಪರ್ಟಿ ಕನ್ಸ್ಟ್ರಕ್ಷನ್ ಬೈ KPR ಕನ್ಸ್ಟ್ರಕ್ಷನ್ಸ್ ಅಂತ ಹೇಳ್ಬಿಟ್ಟು, ಸೊ KPR ಬಿಲ್ಡರ್ಸ್ ಅಂತ ಹೇಳ್ಬಿಟ್ಟು ಒಳ್ಳೆ ಟಾಪ್ ಬಿಲ್ಡರ್ಸ್ ಇವರು. ಏನಾದರೂ ಕನ್ಸ್ಟ್ರಕ್ಷನ್ಸ್ ಇದ್ದರೂ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ಸೊ ಇದೇ ನೋಡಿ ಪ್ರಾಪರ್ಟಿ ಬಂದ್ಬಿಟ್ಟು. ಸೊ ಪ್ರಾಪರ್ಟಿ ಡೈಮೆನ್ಷನ್ 30/50 ಇರುತ್ತೆ, ರೋಡ್ ಬೈ 30 ಬರುತ್ತೆ, ಲೆಂತ್ ಬೈ 50 ಫೀಟ್ ಬರುತ್ತೆ. ಟೋಟಲ್ 1500 ಸ್ಕ್ವೇರ್ ಫೀಟ್ ಇದೆ ಸೈಟ್ ಏರಿಯಾ. ಸೊ ಗ್ರೌಂಡ್ ಪ್ಲಸ್ 3 ಫ್ಲೋರ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಗ್ರೌಂಡಲ್ಲಿ ಪಾರ್ಕಿಂಗ್ ಬಿಟ್ಟು 2 BHK ಮಾಡಿದ್ದಾರೆ. ಫಸ್ಟ್ ಫ್ಲೋರು 3 BHK ಇರುತ್ತೆ, ಸೆಕೆಂಡ್ ಫ್ಲೋರಲ್ಲಿ 2 BHK 2 ಯೂನಿಟ್ ಬರುತ್ತೆ, ಥರ್ಡ್ ಫ್ಲೋರಲ್ಲಿ 2 BHK 2 ಯೂನಿಟ್ ಇರುತ್ತೆ, ಫೋರ್ತ್ ಫ್ಲೋರಿಗೆ ಒಂದು ರೂಮು ವಿತ್ ಅಟ್ಯಾಚ್ ಟಾಯ್ಲೆಟ್ ಇರುತ್ತೆ. ಸೊ ಎಲಿವೇಷನ್ ಎಲ್ಲ ನೋಡಿದ್ರಲ್ಲ, ಎಲಿವೇಷನ್ ಎಲ್ಲ ಆಲ್ಮೋಸ್ಟ್ ಇವ್ರ ಬಿಲ್ಡಿಂಗ್ಸ್ ಎಲ್ಲ ಸೇಮ್ ಇರುತ್ತೆ, ಸೇಮ್ ಯೂನಿಕ್ ಇರುತ್ತೆ, ಯೂನಿಕ್ ಡಿಸೈನ್ ಇರುತ್ತೆ ಎಲಿವೇಷನ್ಸ್ ಎಲ್ಲನೂ. ಈ ಫ್ರಂಟ್ ಏನು ಗ್ಯಾಪ್ ಬಿಟ್ಟಿದ್ದಾರಲ್ಲ ಅದೆಲ್ಲನೂ ಟಫ್ ಆನ್ ಗ್ಲಾಸ್ ಬರುತ್ತೆ. ಸೊ ಆ ಗ್ಲಾಸ್ ಬಂದಮೇಲೆ ಇನ್ನೂ ಸೂಪರಾಗಿ ಕಾಣಿಸುತ್ತೆ ಎಲಿವೇಷನ್ ಎಲ್ಲನೂ. ಸೊ ಎಲ್ಲನೂ ಆಲ್ಮೋಸ್ಟ್ ಈ ಲೊಕ್ಯಾಲಿಟಿಯಲ್ಲಿ ಆಲ್ಮೋಸ್ಟ್ 25 ಬಿಲ್ಡಿಂಗ್ಸ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಇವರು. ಸೊ ಸೇಮ್ ಇರುತ್ತೆ, ಎಲ್ಲನೂ ಸೇಮ್ ಎಲಿವೇಷನ್ ಇರುತ್ತೆ. ಸೊ ತುಂಬ ನೀಟಾಗಿ ಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ. ಒಳ್ಳೆ ಟಾಪ್ ಬಿಲ್ಡರ್ಸ್ ಇರ್ತಾರೆ ಇವರು. ಏನಾದರೂ ಕನ್ಸ್ಟ್ರಕ್ಷನ್ ಇದ್ದರೂ ಕಾಂಟ್ಯಾಕ್ಟ್ ಮಾಡ್ಬೋದು ಇವ್ರಿಗೆ ನೀವು. ಈಗ ಬನ್ನಿ ಇನ್ಸೈಡ್ ನೋಡೋಣ ಯಾವ ಥರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಏನೇನು ಮೆಟೀರಿಯಲ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಇದು ಟೋಟಲ್ ಬಿಲ್ಡಿಂಗ್ ಬಂದ್ಬಿಟ್ಟು ಪಿಲ್ಲರ್ ಕನ್ಸ್ಟ್ರಕ್ಷನ್ ಇರುತ್ತೆ. ಇದು ಸೈಟ್ ಫೇಸಿಂಗ್ ಈಸ್ಟ್ ಇರುತ್ತೆ, ಮೇನ್ ಡೋರ್ ಫೇಸಿಂಗ್ ಎಲ್ಲನೂ ನಾರ್ತ್ ಇರುತ್ತೆ, ಫಸ್ಟ್ ಫ್ಲೋರ್ ಮಾತ್ರ ಈಸ್ಟ್ ಡೋರ್ ಇರುತ್ತೆ. ಇದು ಮೇನ್ ಗೇಟ್ ಇದು. ಸೊ ಮೇನ್ ಗೇಟ್ ಬಂದ್ಬಿಟ್ಟು ಸ್ಲೈಡಿಂಗ್ ಗೇಟ್ ಇರುತ್ತೆ. ಸೊ 16 mm ಐರನ್ ಯೂಸ್ ಮಾಡಿದ್ದಾರೆ. ಸೊ ಪಿಲ್ಲರೆಲ್ಲ ಟೋಟಲ್ 15 ಪಿಲ್ಲರ್ಸ್ ಯೂಸ್ ಮಾಡಿದ್ದಾರೆ. ಸಿಮೆಂಟ್ ಬ್ರಿಕ್ಕಲ್ಲಿ ಕಟ್ಟಿರುವಂಥದ್ದು. ಸೊ ಸಿಮೆಂಟ್ ಎಲ್ಲ ಕೋರ್ಮಂಡಲ್ ಕಿಂಗ್ ಯೂಸ್ ಮಾಡಿದ್ದಾರೆ ಎಲ್ಲ ಫುಲ್ ಎಂಟೈರ್ ಬಿಲ್ಡಿಂಗ್ಗೆ. ಸೊ ಇದು ಪಾರ್ಕಿಂಗ್ ಏರಿಯಾ ಮನೆಗೆ 4 ಕಾರ್ನ ಹಾಕ್ಕೋಬೋದು ಯಾವುದಾದ್ರೂ ಸರಿ. 5 ಸೀಟರ್ ಇಲ್ಲ 7 ಸೀಟರ್ನ 4 ಕಾರ್ನ ಹಾಕ್ಕೊಂಡು ಆಲ್ಮೋಸ್ಟ್ ಒಂದು 6 to 7 2 ವೀಲರ್ಸ್ ಕೂಡ ಹಾಕ್ಕೋಬೋದು. ಆ ಥರ ಪಾರ್ಕಿಂಗ್ ಏರಿಯಾ ಕೂಡ ಬಿಟ್ಟಿದ್ದಾರೆ. ಸೊ ಮನೆಗೆ ಸಂಪ್ ಇದು. ಸೊ ಆಲ್ಮೋಸ್ಟ್ 20,000 ಲೀಟ್ರ್ ಕೆಪಾಸಿಟಿ ಇರುತ್ತೆ, 20,000 ಲೀಟ್ರ್ ಕೆಪಾಸಿಟಿ ಇದು. ಸೊ ಇಲ್ಲೂ ಪಾರ್ಕಿಂಗ್ ಎಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ 1 by 1. ಸೊ ಆಂಟಿಸ್ಕಿಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ ಪಾರ್ಕಿಂಗ್ ಏರಿಯಾಗೆಲ್ಲೂ. ಸೊ ಇಲ್ಲೂ ಅಷ್ಟೇ ಫ್ರಂಟ್ ವಾಲ್ಗೆಲ್ಲೂ ಸ್ಟೋನ್ ಕ್ಲೋಡ್ ಟೈಲ್ಸ್ ಹಾಕಿದರೆ, ಸ್ಟೋನ್ ಕ್ಲೋಡಿಂಗ್ ಟೈಲ್ಸ್ ಹಾಕಿ ಯೂಸ್ ಮಾಡಿದ್ದಾರೆ ಇದು ವಾಲ್ಗೆಲ್ಲೂ. ಸೊ ಇದು ಮನೆಗೆ ಗ್ಯಾಸ್ ಕನೆಕ್ಷನ್ಸು, ಇಂಡಿವಿಜುವಲ್ ಗ್ಯಾಸ್ ಕನೆಕ್ಷನ್ಸು ಎಲ್ಲದಕ್ಕೆಲ್ಲಕ್ಕೂ ಪಾರ್ಟಿಷನ್ ಮಾಡಿ ಇಂಡಿವಿಜುವಲ್ ಮಾಡಿದ್ದಾರೆ. ವಿತ್ ಸೇಫ್ಟಿ ಗ್ರಿಲ್ ಕೂಡ ಮಾಡಿದ್ದಾರೆ ನೋಡ್ಬೋದು. ಸುತ್ತಲೂ ಅಷ್ಟೇ ಪ್ಯಾಸೇಜ್ ಎಲ್ಲ ನೀಟಾಗಿ ಬಿಟ್ಟಿದ್ದಾರೆ, 2 ಫೀಟ್ ಬಿಟ್ಟಿದ್ದಾರೆ ಸುತ್ತಲೂ. ಸೊ 2 ಫೀಟ್ ಬಿಟ್ಟು ಕಾಂಪೌಂಡ್ ವಾಲ್ ಕೂಡ ರೈಸ್ ಮಾಡಿದ್ದಾರೆ. ಸೊ ನೀಟಾಗಿ ಎಲ್ಲ ಸೆಕ್ಯೂರ್ ಮಾಡಿದ್ದಾರೆ ನೋಡ್ಬೋದು. ಸೊ ಪ್ರಾಪರ್ಟಿ ಬಂದ್ಬಿಟ್ಟು ಪಂಚಾಯತ್ ಲಿಮಿಟ್ಸಲ್ಲಿ ಬರುತ್ತೆ. ಇದು ರೆವಿನ್ಯೂ ಪ್ರಾಪರ್ಟಿ ಇರುತ್ತೆ ಇದು. ಸೊ ಕ್ಲಿಯರ್ ಟೈಟಲ್ಸ್ ಇರುತ್ತೆ. ಸೊ ಮನೆಗೆ ಇದು ಓನ್ ಬೋರ್ವೆಲ್ ಇದು. ಸೊ ಬೋರ್ವೆಲ್ ಕೂಡ ಅಷ್ಟೇ ಆಲ್ರೆಡಿ ರನ್ನಿಂಗಲ್ಲಿದೆ, ಒಳ್ಳೆ ವಾಟರ್ ಕೂಡ ಇದೆ. ಮತ್ತು ಮನೆಗೆ ಇದು ಮೀಟ್ರ್ ಕನೆಕ್ಷನ್ಸ್ ಇದು. ಸೊ ಎಲ್ಲ ಮನೆಗೂ ಇಂಡಿವಿಜುವಲ್ ಮೀಟ್ರ್ ಕನೆಕ್ಷನ್. ಟೋಟಲ್ 7 ಮೀಟರ್ಸ್ ಬರುತ್ತೆ, ಒಂದು ಕಾಮನ್, ರಿಮೈನಿಂಗ್ 6 ಬಂದುಬಿಟ್ಟು ಮನೆಗೆ ಬರುತ್ತೆ ಇದು. ಎಲ್ಲದಕ್ಕೂ 3 kW ಪ್ರೊವೈಡ್ ಮಾಡ್ತಾರೆ. ಸೊ ಅದನ್ನೆಲ್ಲ ಡೆಪಾಸಿಟ್ ಮಾಡಿ ಪರ್ಮನೆಂಟ್ ಮಾಡಿಕೊಡ್ತಾರೆ. ಸೊ ಇಲ್ಲಿ ಅಷ್ಟೇ ಫ್ರಂಟ್ ವಾಲ್ಗೆಲ್ಲ ಅಷ್ಟೇ, ಇಲ್ಲೂ ಅಷ್ಟೇ ಸ್ಟೌಟ್ ಲೋಡಿಂಗ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಇದು ಮೇನ್ ಡೋರ್ ಇದು. ಮೇನ್ ಡೋರ್ ಫೇಸಿಂಗ್ ನಾರ್ತ್ ಇರುತ್ತೆ ಇದು. ಗ್ರೌಂಡ್ ಫ್ಲೋರಲ್ಲಿ 2 BHK ಇರುತ್ತೆ ಇರೋದು. ಡೋರು ಮತ್ತು ವಾಸ್ಕಲ್ ಬಂದುಬಿಟ್ಟು ಟೀ ಕುಡ್ ಇರುತ್ತೆ. ವಿಂಡೋ ಕೂಡ ಅಷ್ಟೇ ಟೀ ಕುಡ್ ಇರುತ್ತೆ ವಿತ್ PU ಪಾಲಿಶ್ ಕೊಟ್ಟಿದ್ದಾರೆ. ಲಾಕ್ ಎಲ್ಲ ಗೋದ್ರೇಜ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಲಾಕ್ ಸಿಸ್ಟಮ್ ಎಲ್ಲನೂ ಗೋದ್ರೇಜ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಸೊ ಗ್ರಾನೈಟ್ ಎಲ್ಲ ಒಳ್ಳೆ ಕ್ವಾಲಿಟಿ ಗ್ರಾನೈಟ್ ಯೂಸ್ ಮಾಡ್ತಾರೆ. ಎಂಟೈರ್ ಬಿಲ್ಡಿಂಗ್ ಸೇಮ್ ಗ್ರಾನೈಟ್ ಇರುತ್ತೆ. ಸೊ ಎಲ್ಲ ಟೋಟಲ್ ಬಿಲ್ಡಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಫ್ಲೋರಿಂಗ್ ಇರುತ್ತೆ. ಸೊ ಹಾಲಲ್ಲಿ POP ಮಾಡಿದ್ದಾರೆ, TV ಯೂನಿಟ್ ಕೂಡ ಮಾಡಿದ್ದಾರೆ, ಅಬ್ಸರ್ವ್ ಮಾಡ್ಬೋದು. ಸೊ ಹಾಲ್ ಕೂಡ ಅಷ್ಟೇ ಸ್ಪೇಸಿಯಸ್ ಆಗಿದೆ. ಸೊ ಇದರಲ್ಲಿ ಪೂಜಾ ರೂಮ್ ಕೂಡ ಮಾಡಿದ್ದಾರೆ ಕಬೋರ್ಡಲ್ಲೇ. ಸೊ ಈ ಪೋರ್ಷನ್ ಏನು ಬರುತ್ತೆ, ಇದಕ್ಕೆ ಸಿಂಗಲ್ ಟಾಯ್ಲೆಟ್ ಬರುತ್ತೆ. ಈ ಮೇಲ್ಗಡೆ ಏನು ಸೇಮ್ ಕಂಟಿನ್ಯೂ ಆಗುತ್ತೆ, ಇದಕ್ಕೆ ಮಾತ್ರ ಸಿಂಗಲ್ ಟಾಯ್ಲೆಟ್ ಬರುತ್ತೆ. 2 ರೂಮ್ ಬರುತ್ತೆ, ಒಂದು ಕಿಚನ್ ಇರುತ್ತೆ ಅಷ್ಟೇ. ಸೊ ಇದು ಡಬಲ್ ಬೆಡ್ರೂಮ್ ಇದು. 2 ಕಾಮನ್ ರೂಮ್, ಒಂದು ಕಾಮನ್ ಟಾಯ್ಲೆಟ್ ಬರುತ್ತೆ. ಸೊ ಇದು ಕಿಚನ್, ಇದು ಮಾಡ್ಲರ್ ಕಿಚನ್ ಕೊಟ್ಟಿದ್ದಾರೆ. ಸೊ 2 ಕಡೆ ಲಾಫ್ಟ್ ಮಾಡಿದ್ದಾರೆ, ಮಿಡ್ ಯೂನಿಟ್ ಕೂಡ ಕೊಟ್ಟಿದ್ದಾರೆ. ಸೊ ಬಾಸ್ಕೆಟ್ಸ್ ಎಲ್ಲ SS ಪ್ರೊವೈಡ್ ಮಾಡಿದ್ದಾರೆ. ಸೊ ಕಿಚನ್ ಕೂಡ ಅಷ್ಟೇ ಸ್ಪೇಸಿಯಸ್ ಆಗಿದೆ. ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ, ಫ್ರೀ ವಾಷಬಲ್ ಇರುತ್ತೆ. ಸೊ ಇದರಲ್ಲಿ ಅಷ್ಟೇ ವಿಂಡೋ ಕೊಟ್ಟಿದ್ದಾರೆ. ವಿಂಡೋಲೆಲ್ಲ ರೆಡ್ ಸಾಲ್ ಇರುತ್ತೆ. ಫ್ರೇಮ್ ಎಲ್ಲ ಟೀ ಕುಡ್ ಇರುತ್ತೆ. ಸೊ ಇದು ಕಾಮನ್ ಟಾಯ್ಲೆಟ್ ಇದು. ಟಾಯ್ಲೆಟ್ಗೆಲ್ಲ ಅಷ್ಟೇ ಟೈಲ್ಸ್ ಎಲ್ಲ ಮ್ಯಾಟ್ ಫಿನಿಶಿಂಗ್ ಯೂಸ್ ಮಾಡಿದ್ದಾರೆ. ಫಿಟ್ಟಿಂಗ್ಸ್ ಎಲ್ಲ ಜಾಗರ್ ಮತ್ತು ಹಿಂಡ್ವೇರ್ ಯೂಸ್ ಮಾಡಿದ್ದಾರೆ. ಎಲ್ಲನೂ ಹಿಂಡ್ವೇರು ಮತ್ತು ಜಾಗರ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ವಿತ್ ವೆಸ್ಟರ್ನ್ ಟಾಯ್ಲೆಟ್ ಕೊಟ್ಟಿದ್ದಾರೆ ನೋಡ್ಬೋದು. ಸೊ ಇದು ರೂಮ್ ಇದು. ಸೊ ಇದೊಂದು ರೂಮ್ ಲಾಕ್ ಆಗಿದೆ. ಸೊ ಮೇಲ್ಗಡೆ ತೋರಿಸ್ತೀನಿ, ಸೇಮ್ ರೂಮ್ ಸೈಜ್ ಇರುತ್ತೆ. ರೂಮ್ ಸೈಜಸ್ ಎಲ್ಲನೂ ಕಿಂಗ್ ಸೈಜ್ ಕಾಟ್ ಹಾಕೋಬೋದು ಆರಾಮಾಗಿ. ಎಲ್ಲನೂ ಅಷ್ಟೇ 10 by 10 ಇದೆ ರೂಮ್ ಸೈಜ್ ಬಂದ್ಬಿಟ್ಟು. ಸೊ ಇದು ಇದು ಸೆಕೆಂಡ್ ರೂಮ್ ಇದು. ಇಲ್ಲೂ ಅಷ್ಟೇ ಕಬೋರ್ಡ್ ಎಲ್ಲ ಮಾಡಿದ್ದಾರೆ, ಸ್ಲೈಡಿಂಗ್ ಕಬೋರ್ಡ್ ಕೊಟ್ಟಿದ್ದಾರೆ. ಸೊ ರೂಮ್ ಸೈಜ್ ಎಲ್ಲ 10 by 10 ಇದೆ. ಸೊ ಕಿಂಗ್ ಸೈಜ್ ಕಾಟ್ ಆರಾಮಾಗಿ ಹಾಕೋಬೋದು. ಸೊ ಒಂದು ವಿಂಡೋ ಕೊಟ್ಟಿದ್ದಾರೆ. ಕಬೋರ್ಡ್ಸು ಲಾಫ್ಟ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ ನೋಡ್ಬೋದು. ಡೋರ್ಸ್ ಎಲ್ಲ ಅಷ್ಟೇ ರೆಡಿಮೇಡ್ ಡೋರ್ಸ್ ಇರುತ್ತೆ. ವಾಸ್ಕಲ್ಲೆಲ್ಲ ರೆಡ್ ಸಾಲ್ ಮೆಟೀರಿಯಲ್ ಇರುತ್ತೆ. ವಿಂಡೋ ಎಲ್ಲ ಅಷ್ಟೇ ರೆಡ್ ಸಾಲ್ ವಿಂಡೋದು. ಫ್ರೇಮ್ ಎಲ್ಲನೂ ಟೀ ಕುಡ್ ಇರುತ್ತೆ. ಸೊ ಔಟ್ಸೈಡ್ ಎಲ್ಲ ಪೇಂಟ್ಸ್ ಎಲ್ಲನೂ ಡ್ಯಾಂಪ್ ಪ್ರೂಫ್ ಯೂಸ್ ಮಾಡಿದ್ದಾರೆ. ಏಷ್ಯನ್ ಪೇಂಟ್ಸ್ ಇದು ಡ್ಯಾಂಪ್ ಪ್ರೂಫ್ ಪೇಂಟ್ ಯೂಸ್ ಮಾಡಿದ್ದಾರೆ. ಆಲ್ಮೋಸ್ಟ್ ನಿಮಗೆ 8 years ಆದರೂ ನಿಮಗೆ ಶೇಡ್ ಆಗೋಲ್ಲ. ಸೊ ಆ ಥರ ಒಳ್ಳೆ ಕ್ವಾಲಿಟಿ ಪೇಂಟ್ಸ್ ಯೂಸ್ ಮಾಡಿದ್ದಾರೆ.
ಸ್ಟೆಪ್ಸ್ ಇದೆ, ಸ್ಟೆಪ್ಸ್ಗೆಲ್ಲ ಅಷ್ಟೇ ಗ್ರಾನೈಟ್ ಯೂಸ್ ಮಾಡಿದರೆ ವಿತ್ SS ರೈಲಿಂಗ್ಸ್ ಕೊಡ್ತಾರೆ. JSL ಕಂಪ್ನಿದು SS ರೈಲಿಂಗ್ಸ್ ಪ್ರೊವೈಡ್ ಮಾಡ್ತಾರೆ. ಸ್ಟೆಪ್ಸ್ಗೆಲ್ಲ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಸೊ ಈ ಬ್ಯಾಕ್ ಸೈಡ್ ಕೂಡ ಪ್ಯಾಸೇಜ್ ಅಬ್ಸರ್ವ್ ಮಾಡ್ಬೋದು. 2 ಫೀಟ್ ಬಿಟ್ಟಿದ್ದಾರೆ ನೀಟಾಗಿ, ವಿತ್ ಕಾಂಪೌಂಡ್ ವಾಲ್ ಕೂಡ ರೈಸ್ ಮಾಡಿದ್ದಾರೆ. ಸೊ ಇದು ಫಸ್ಟ್ ಫ್ಲೋರ್ ಬಂದ್ಬಿಟ್ಟು ಓನರ್ ಇರೋಕ್ಕೆ ಅಂತ ಹೇಳ್ಬಿಟ್ಟು, ಏನಾದ್ರು ತಗೊಳ್ಳೋರು ಇರೋದಕ್ಕೆ ಅಂತ ಹೇಳ್ಬಿಟ್ಟು ತುಂಬ ಸ್ಪೇಸಿಯಸ್ ಆಗಿ ಬಂದಿದೆ. ಸೊ ಇಲ್ಲೂ ಅಷ್ಟೇ ಫ್ರಂಟ್ ವಾಲ್ಗೆ ಟೈಲ್ಸ್ ಯೂಸ್ ಮಾಡಿದ್ದಾರೆ, ಸ್ಟೋನ್ ಕ್ಲೋಡಿಂಗ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ವಿಂಡೋ ಸೈಜಸ್ ಎಲ್ಲ ಅಬ್ಸರ್ವ್ ಮಾಡ್ಬೋದು. ವಿಂಡೋ ಎಲ್ಲ ಅಷ್ಟೇ ನಿಮಗೆ ಆಲ್ಮೋಸ್ಟ್ ನಿಮಗೆ 6x6 ವಿಂಡೋ ಕೊಟ್ಟಿದ್ದಾರೆ ಎಲ್ಲನೂ. ಸೊ ವೆಂಟಿಲೇಷನ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಈಗೇನು ಕರು ಕಾಣಿಸ್ತಾ ಇದೆಲ್ಲ ಇದು. ಸೊ ಇದು ಇಲ್ಲಿ ಬಂದ್ಬಿಟ್ಟು ಟಫಾನ್ ಗ್ಲಾಸ್ ಬರುತ್ತೆ, ವಿತ್ SS ಬೀಡಿಂಗ್ ಕೊಡ್ತಾರೆ. ಸೊ ಅವಾಗ ಫ್ರಂಟ್ ಎಲಿವೇಶನ್ ತುಂಬ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಸೊ ಇದು ಫಸ್ಟ್ ಫ್ಲೋರ್ ಮೈನ್ ಡೋರ್ ಮಾತ್ರ ಈಸ್ಟ್ ಫೇಸಿಂಗ್ ಇರುತ್ತೆ. ಸೊ ಡೋರ್ ಪ್ಯಾಸೇಜ್ ಎಲ್ಲ ನಾವು ಸೀಲಿಂಗ್ ಕೂಡ ನೋಡ್ಬೋದು. ವುಡನ್ ಸೀಲಿಂಗ್ ಮಾಡಿದ್ದಾರೆ ಮೇಲ್ಗಡೆ, ವುಡನ್ ಸೀಲಿಂಗ್ ವಿತ್ ಡಿಸೈನ್ ಲೈಟ್ ಕೂಡ ಹಾಕಿದ್ದಾರೆ, ಲೈಟ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಜೂಮರ್ ಟೈಪು. ಸೊ ಇದು ಮೇನ್ ಡೋರ್ ಫೇಸಿಂಗ್ ಈಸ್ಟ್ ಇರುತ್ತೆ. ಡೋರು, ವಿಂಡೋ ಮತ್ತು ವಾಸ್ಕಲ್ಲೆಲ್ಲ ಅಷ್ಟೇ ಟೀ ಕುಡ್ ಇರುತ್ತೆ, ವಿತ್ PU ಪಾಲಿಶ್ ಕೊಟ್ಟಿದ್ದಾರೆ. ಇದು ಡೋರ್ ಲಾಕ್ ಬಂದ್ಬಿಟ್ಟು ಯುರೋಪ ಪ್ರೊವೈಡ್ ಮಾಡಿದ್ದಾರೆ. ರಿಮೈನಿಂಗ್ ಎಲ್ಲನೂ ಗೋದ್ರೇಜ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಸೊ ವಿತ್ PU ಪಾಲಿಶ್ ಕೊಟ್ಟಿದ್ದಾರೆ. ಸೊ ಹಾಲ್ ಇದು. ಸೊ ಹಾಲ್ ಅಬ್ಸರ್ವ್ ಮಾಡುವುದು ತುಂಬ ಸ್ಪೇಸಿಯಸ್ ಆಗಿದೆ. ಸೊ ಹಾಲಲ್ಲಿ ಇದು ಸಪ್ರೇಟ್ ಗ್ರಾನೈಟ್, ಹಾಲ್ಗೆ ಮಾತ್ರನೇ. ಇದು ಕಾಸ್ಟ್ಲಿ ಇರುತ್ತೆ ಗ್ರಾನೈಟ್ ಕೂಡ, ತುಂಬ ಸೆಲೆಕ್ಟಿವ್ ಗ್ರಾನೈಟ್ ಕೊಟ್ಟಿದ್ದಾರೆ ಇಲ್ಲೂ ಕಲರ್ ವೈಸ್ ಎಲ್ಲನೂ. ಸೊ ಇಲ್ಲಿ POP ಅಷ್ಟೇ ಸಿಂಪಲ್ಲಾಗಿ ನೀಟಾಗಿ ಮಾಡಿದ್ದಾರೆ. ಸೊ ವಾಲೆಲ್ಲ ಅಷ್ಟೇ ಶೋಕೇಸ್ ಎಲ್ಲ ಮಾಡಿದ್ದಾರೆ, ವಿತ್ ವುಡನ್ ಶೀಟ್ ವಿತ್ ವಿನಿಯರ್ ಲ್ಯಾಮಿನೇಟೆಡ್ ಕೊಟ್ಟಿದ್ದಾರೆ, ವಿತ್ PU ಪಾಲಿಶ್ ಕೊಟ್ಟಿದ್ದಾರೆ ವುಡನ್ ಇದಕ್ಕೆಲ್ಲನೂ, ವಿನಿಯರ್ ಶೀಟ್ಸ್ಗೆಲ್ಲನೂ. ಸೊ TV ಯೂನಿಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು ಪೂಜಾ ರೂಮ್ ಇದು. ಸೊ ಪೂಜಾ ರೂಮ್ ಡೋರ್ ಎಲ್ಲ ಅಷ್ಟೇ, ಡೋರು ಮತ್ತು ವಾಸ್ಕಲ್ ಕೂಡ ಅಷ್ಟೇ ಫ್ಲೈಡ್ ಶೀಟ್ ವಿತ್ ವಿನಿಯರ್ ಲ್ಯಾಮಿನೇಟೆಡ್ ಕೊಟ್ಟಿದ್ದಾರೆ, ವಿತ್ PU ಪಾಲಿಶ್ ಕೊಟ್ಟಿದ್ದಾರೆ. ಸೊ ಅದು ಡೋರ್ ಕೂಡ ಅಷ್ಟೇ ಲೇಸರ್ ಕಟ್ಟಿಂಗಲ್ಲಿ ಡಿಸೈನ್ ಮಾಡಿದ್ದಾರೆ. ಸೊ ಇಲ್ಲೂ ವಾಲ್ಗೆಲ್ಲ ಅಷ್ಟೇ ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಫ್ಲೋರಿಂಗ್ ಮಾತ್ರ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಸೊ ಮೇಲ್ಗಡೆ ಚಿಕ್ಕದಾಗ ಒಂದು ವಿಂಡೋ ಟೈಪ್ ಕೂಡ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಅಂದರೆ ಈಸ್ಟ್ ಫೇಸ್ ಇರೋದ್ರಿಂದ ಸೂರ್ಯನ ಬೆಳಕು ಡೈರೆಕ್ಟಾಗಿ ದೇವ್ರ ಮನೆಯೊಳಗೆ ಬೀಳಂಗೆ ಅದು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಮನೆಯೆಲ್ಲ ಪಕ್ಕ ವಾಸ್ತು ಮೇಂಟೈನ್ ಮಾಡಿದ್ದಾರೆ. ಸೊ ಇದು ಕಿಚನ್ ಆರ್ಚ್ ಕೂಡ ಅಬ್ಸರ್ವ್ ಮಾಡ್ಬೋದು. ಇದು ಅಷ್ಟೇ. ಸೊ ವುಡನ್ ಶೀಟ್ ವಿತ್ ವಿನಿಯರ್ ಲ್ಯಾಮಿನೇಟೆಡ್ ಇರುತ್ತೆ, ವಿತ್ PU ಪಾಲಿಶ್ ಕೊಟ್ಟಿದ್ದಾರೆ. ಸೊ ಕಿಚನ್ ಕಮ್ಮಿ ಡೈನಿಂಗ್ ಹಾಲ್ ಕೂಡ ಇದೆ. ಕಿಚನ್ನು ಕಮ್ ಡೈನಿಂಗಲ್ಲಿ ಎರಡೂ ಅಟ್ಯಾಚ್ ಇದೆ. ಸೊ ತುಂಬ ಸ್ಪೇಸ್ ಇದೆ ಕಿಚನ್ ಕೂಡ. ಸೊ ಎರಡು ಕಡೆ ಲಾಫ್ಟ್ ಕೂಡ ಮಾಡಿದ್ದಾರೆ, ಮಿಡ್ ಯೂನಿಟ್ ಕೂಡ 2 ಸೈಡ್ ಮಾಡಿದ್ದಾರೆ. ಸೊ ಮಾಡ್ಲರ್ ಕಿಚನ್ ಕೊಟ್ಟಿದ್ದಾರೆ. ಸೊ ಎಲ್ಲನೂ ಅಷ್ಟೇ SS ಬಾಸ್ಕೆಟ್ಸ್ ಪ್ರೊವೈಡ್ ಮಾಡಿದ್ದಾರೆ. ವಾಲ್ಗೆಲ್ಲನೂ ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ, ಫ್ರೀ ವಾಷಬಲ್ ಇರುತ್ತೆ. ಸೊ ಇಲ್ಲಿ ಅಷ್ಟೇ ವಿಂಡೋ ಕೂಡ ಒಂದು ಪ್ರೊವೈಡ್ ಮಾಡಿದ್ದಾರೆ. ಚಿಮ್ನಿ ಪಾಯಿಂಟ್ ಕೂಡ ಕೊಡ್ತಾರೆ. ಫಸ್ಟ್ ಫ್ಲೋರ್ ಮಾತ್ರ ಚಿಮ್ನಿ ಪ್ರೊವೈಡ್ ಮಾಡ್ತಾರೆ. ಸೊ ಬಾಸ್ಕೆಟ್ಸ್ ಎಲ್ಲ ಅಬ್ಸರ್ವ್ ಮಾಡೋದು, ಎಲ್ಲನೂ SS ಬಾಸ್ಕೆಟ್ಸ್ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲೂ ಅಷ್ಟೇ ವಾಲ್ಗೆಲ್ಲ ಒಂದು ಶೋಕೇಸ್ ಟೈಪ್ ಮಾಡಿದ್ದಾರೆ, ಏನಾದರೂ ಮೆಟೀರಿಯಲ್ ಇಕ್ಕೊಳ್ಳೋಕ್ಕೂ ತುಂಬ ಅನುಕೂಲ ಇರುತ್ತೆ. ಸೊ ಅದು ಅಷ್ಟೇ ವಿನಿಯರ್ ಪಾಲಿಶಿಂಗ್ ಕೊಟ್ಟಿದ್ದಾರೆ ನೋಡಿ, ವಿನಿಯರ್ ಶೀಟು ವಿತ್ PU ಪಾಲಿ ಕೊಟ್ಟಿದ್ದಾರೆ. ಇದು ಯುಟಿಲಿಟಿ ಇದು ಸ್ಲೈಡಿಂಗ್ ಡೋರ್ ಇರುತ್ತೆ. ಇದು ಮಾತ್ರ ತುಂಬ ಸ್ಪೇಸಿಯಸ್ ಯುಟಿಲಿಟಿ ಡೋರ್ ಕೂಡ ಅಷ್ಟೇ 3 ಸ್ಲೈಡಿಂಗ್ ಅಲ್ಯೂಮಿನಿಯಂ ವಿಂಡೋಸ್ ಹಾಕಿದ್ದಾರೆ ಇದು. ಸೊ ಯುಟಿಲಿಟಿ ಕೂಡ ಅಷ್ಟೇ ಸ್ಪೇಸಿಯಸ್ ಆಗಿದೆ. ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಯೂಸ್ ಮಾಡಿದ್ದಾರೆ, ವಿತ್ ಸೇಫ್ಟಿ ಗ್ರಿಲ್ ಪ್ರೊವೈಡ್ ಮಾಡಿದ್ದಾರೆ. ತುಂಬ ನೀಟಾಗಿರುತ್ತೆ ಕೆಲಸ ಮಾತ್ರ. ತುಂಬ ಚೆನ್ನಾಗಿ ನೀಟಾಗಿ ಕನ್ಸ್ಟ್ರಕ್ಟ್ ಮಾಡಿಕೊಡ್ತಾರೆ ಮನೆ ಮಾತ್ರ. ಸೊ ಆಲ್ಮೋಸ್ಟ್ 25 ಬಿಲ್ಡಿಂಗ್ಸ್ ಇದೆ ಇದೇ ಏರಿಯಾದಲ್ಲಿ. ಯಾರಿಗಾದ್ರೂ ಒಪಿನಿಯನ್ ಕೂಡ ಕೇಳ್ಕೊಬೋದು ನೀವು. ಸೊ ಆ ಥರ ಯೂನಿಕ್ ಇರುತ್ತೆ ನಿಮಗೆ ಇವ್ರದ್ದೆಲ್ಲ ಕನ್ಸ್ಟ್ರಕ್ಷನ್ಸ್ ಎಲ್ಲನೂ. ಸೊ ಇಲ್ಲಿ 3 ರೂಮ್ಸ್ ಬರುತ್ತೆ, 2 ಕಾಮನ್ ರೂಮು, ಒಂದು ಮಾಸ್ಟರ್ ಬೆಡ್ರೂಮು, ಒಂದು ಕಾಮನ್ ಟಾಯ್ಲೆಟ್ ಬರುತ್ತೆ. ಈಗ ಒಂದು ಕಾಮನ್ ರೂಮ್ ತೋರಿಸ್ತೀನಿ. ಇದು ಅಷ್ಟೇ ಡೋರ್ಸ್ ಎಲ್ಲ ಅಷ್ಟೇ ವಿನಿಯರ್ ಲ್ಯಾಮಿನೇಟೆಡ್. ಇದು ವುಡನ್ ಶೀಟ್ ವಿತ್ ವಿನಿಯರ್ ಲ್ಯಾಮಿನೇಟೆಡ್. ಬಾರ್ಡರ್ ಕೂಡ ಅಷ್ಟೇ ಅದು ಸೇಮ್ ವಿನಿಯರ್ ಲ್ಯಾಮಿನೇಟೆಡ್ ಇರುತ್ತೆ, ವಿತ್ PU ಪಾಲಿಶ್ ಕೊಟ್ಟಿದ್ದಾರೆ ನೋಡ್ಬೋದು. ಸೊ ಇದು ಕಾಮನ್ ರೂಮ್ ಇದು. ಇದರಲ್ಲೂ ಅಷ್ಟೇ ಕಿಂಗ್ ಸೈಜ್ ಕಾಟ್ ಹಾಕೋಬೋದು ಆರಾಮಾಗಿ. ಲಾಫ್ಟು, ಸ್ಲೈಡಿಂಗ್ ಡೋರು ಮತ್ತು ವರ್ಕಿಂಗ್ ಯೂನಿಟ್ ಕೂಡ ಕೊಟ್ಟಿದ್ದಾರೆ. ಸೊ ಇದರಲ್ಲೂ ಒಂದು ವಿಂಡೋ ಕೂಡ ಪ್ರೊವೈಡ್ ಮಾಡಿದ್ದಾರೆ, 4x4ದು. 3x4 ವಿಂಡೋ ಕೂಡ ಕೊಟ್ಟಿದ್ದಾರೆ. ಸೊ ಕಿಂಗ್ ಸೈಜ್ ಕಾಟ್ ಆರಾಮಾಗಿ ಹಾಕೋಬೋದು. ಸೊ ಇದು ಮಾಸ್ಟರ್ ಬೆಡ್ರೂಮ್ ಇದು ಅಷ್ಟೇ ಡೋರ್ಸ್ ಎಲ್ಲ ಅಷ್ಟೇ ಸೇಮ್ ಅದೇ ಥರನೇ ಇರ್ತಾರೆ. ವಿನಿಯರ್ ಲ್ಯಾಮಿನೇಟೆಡ್ ವುಡನ್ ಶೀಟ್ ವಿತ್ ವಿನಿಯರ್ ಲ್ಯಾಮಿನೇಟೆಡ್ ಇರುತ್ತೆ. ಸೊ ಇಲ್ಲೂ ಅಷ್ಟೇ ವಿಂಡೋ ಕೊಟ್ಟಿದ್ದಾರೆ, 4x4 ವಿಂಡೋ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಅಷ್ಟೇ ರೂಮ್ ಸೈಜ್ ಕೂಡ ಅಷ್ಟೇ ನಿಮಗೆ ತುಂಬ ಡೀಸೆಂಟ್ ಇದೆ. ಲೈಕ್ ನಿಮಗೆ 14x13 ಇದೆ ರೂಮ್ ಸೈಜ್ ಕೂಡ. ಸ್ಲೈಡಿಂಗ್ ಕಬೋರ್ಡ್ ಇರುತ್ತೆ, ಮೆಡಿಕಲ್ ಲಾಫ್ಟ್ ಕೂಡ ಕೊಟ್ಟಿದ್ದಾರೆ. ಸೊ ಸ್ಟ್ಯಾಂಡಿಂಗ್ ಮಿರರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು ಅಟ್ಯಾಚ್ ರೆಸ್ಟ್ ರೂಮ್ ಇದಕ್ಕೂ ಅಷ್ಟೇ ವಿನಿಯರ್ ಲ್ಯಾಮಿನೇಟಿವ್ ವಿತ್ ಫ್ಲೈವುಡ್ ಶೀಟ್ ಕೊಟ್ಟಿದ್ದಾರೆ, ವಿತ್ PU ಪಾಲಿಶ್ ಪ್ರೊವೈಡ್ ಮಾಡಿದ್ದಾರೆ. ವಾಟರ್ ಪ್ರೂಫ್ ಇರುತ್ತೆ ಇದೆಲ್ಲನೂ. ಸೊ ರೆಸ್ಟ್ ರೂಮ್ಸ್ಗೆಲ್ಲನೂ. ಸೊ ರೆಸ್ಟ್ ರೂಮ್ ಕೂಡ ಅಷ್ಟೇ ತುಂಬ ಸ್ಪೇಸಿಯಸ್ ಆಗಿದೆ. ಸೊ ರೆಸ್ಟ್ ರೂಮ್ ಕಮೋಡ್ ಎಲ್ಲ ಅಷ್ಟೇ ಸಿಂಗಲ್ ಕಮೋಡ್ ಇರುತ್ತೆ. ಸೊ ಅದು ಜಾಗ್ವಾರ್ ಮೆಟೀರಿಯಲ್ ಇರುತ್ತೆ. ಮತ್ತು ಶವರ್ದು ಎಲ್ಲನೂ ಅಷ್ಟೇ ಕಮೋಡ್ ಎಲ್ಲನೂ ಇಂಡ್ವೇರು ಮತ್ತು ಜಾಗ್ವಾರ್ ಮೆಟೀರಿಯಲ್ ಇರುತ್ತೆ. ಇದು ಟೈಲ್ಸ್ ಎಲ್ಲ ಅಷ್ಟೇ ಮ್ಯಾಟ್ ಫಿನಿಶಿಂಗ್ ಟೈಲ್ಸ್ ಯೂಸ್ ಮಾಡಿದ್ದಾರೆ ವಾಲ್ಗೆಲ್ಲನೂ.
ವಿಟ್ರಿಫೈಡ್ ಟೈಲ್ಸ್ ಮ್ಯಾಟ್ ಫಿನಿಶಿಂಗ್ದು ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಸೊ ಎಲ್ಲನೂ ಅಷ್ಟೇ ಲೈಟ್ಸಿಂದ ಹಿಡಿದು ಫ್ಯಾನ್ಸಿಂದ ಹಿಡಿದು ಎಲ್ಲ ಪ್ರೊವೈಡ್ ಮಾಡ್ತಾರೆ. ಎಲ್ಲನೂ ನೀಟಾಗಿ ಕಂಪ್ಲೀಟ್ ಮಾಡಿಕೊಡ್ತಾರೆ. ಸೊ ಏನು ವರ್ಕ್ ಪೆಂಡಿಂಗ್ ಇರೋಲ್ಲ, ಅದೆಲ್ಲ ನೀಟಾಗಿ ಕೆಲಸ ಮಾಡಿಕೊಡ್ತಾರೆ. ಸೊ ಇದು ಕಾಮನ್ ಟಾಯ್ಲೆಟ್, ಇದು ಕಾಮನ್ ರೆಸ್ಟ್ ರೂಮ್ ಪ್ರೊವೈಡ್ ಮಾಡಿದರೆ. ಇದಕ್ಕೂ ಅಷ್ಟೇ ಡೋರ್ ಎಲ್ಲ ಅಷ್ಟೇ ಸೇಮ್ ಇರುತ್ತೆ. ಸೊ ಇದು ಅಷ್ಟೇ ಸಿಂಗಲ್ ಕಮೋಡ್ ವಿತ್ ವೆಸ್ಟರ್ನ್ ಟಾಯ್ಲೆಟ್ ಪ್ರೊವೈಡ್ ಮಾಡಿದರೆ. ಇದಕ್ಕೂ ಅಷ್ಟೇ ವಾಲ್ಗಳನ್ನು ಮ್ಯಾಟ್ ಫಿನಿಶಿಂಗ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಇದು ರೂಮ್, ಇದು ಕಾಮನ್ ರೂಮ್, ಇದು ರೂಮ್ ನಂಬರ್ 3 ಇದು. ಸೊ ಇದರಲ್ಲೂ ಅಷ್ಟೇ ಕಿಂಗ್ ಸೈಜ್ ಕಾಟ್ ಹಾಕೋಬೋದು. ರೂಮ್ ಸೈಜ್ ಬಂದುಬಿಟ್ಟು ನಿಮಗೆ 10x10 ಬರುತ್ತೆ ಇದು ರೂಮ್ ಸೈಜ್. ಇದು ಇದರಲ್ಲೂ ಅಷ್ಟೇ ಸ್ಲೈಡಿಂಗ್ ಕಬೋರ್ಡ್ ಮಾಡಿದರೆ, ಲಾಫ್ಟ್ ಕೊಟ್ಟಿದ್ದಾರೆ ಮತ್ತು ಸ್ಟ್ಯಾಂಡಿಂಗ್ ಮಿರರ್ ಕೂಡ ಪ್ರೊವೈಡ್ ಮಾಡ್ತಾರೆ ಇದಕ್ಕೆ. ಇದರಲ್ಲೂ ವಿಂಡೋ ಅಷ್ಟೇ 4x4 ವಿಂಡೋ ಕೊಟ್ಟಿದ್ದಾರೆ, ವುಡನ್ ವಿಂಡೋದು, ರೆಡ್ ಸಾಲ್ ಮೆಟೀರಿಯಲ್ ವಿಂಡೋ ಎಲ್ಲನೂ. ಇದು ಟೋಟಲ್ ಬಿಲ್ಡಿಂಗ್ ಬಂದುಬಿಟ್ಟು ವೈರಿಂಗ್ ಎಲ್ಲನೂ ಫಿನಲ್ ಹಾಕ್ಸಿರುತ್ತೆ. ಸ್ವಿಚಸ್ ಎಲ್ಲನೂ ಐಫೈ ಸ್ವಿಚಸ್, GM ಇದು ಗೋಲ್ಡ್ ಮೆಡಲ್ ಅಂತ ಹೇಳ್ಬಿಟ್ಟು ಫ್ಲಾಟ್ ಸ್ವಿಚಸ್ ಬರುತ್ತೆ. ಮತ್ತು ಪೇಂಟ್ಸ್ ಎಲ್ಲನೂ ರಾಯಲ್ ಏಷಿಯನ್ ಪೇಂಟ್ಸ್ ಯೂಸ್ ಮಾಡಿದ್ದಾರೆ, ವಾಟರ್ ಪ್ರೂಫ್ದು ಎಲ್ಲ ಶೈನಿಂಗ್ ಪೇಂಟ್ಸ್ ಯೂಸ್ ಮಾಡಿದ್ದಾರೆ ಎಲ್ಲನೂ ಬಿಲ್ಡಿಂಗ್ಗೆ. ಸೊ ಔಟ್ಸೈಡೆಲ್ಲೂ ಎಲಿವೇಷನ್ಗೆಲ್ಲನೂ ಡ್ಯಾಮ್ ಪ್ರೂಫ್ ಪೇಂಟ್ಸ್ ಯೂಸ್ ಮಾಡಿ, ವಾಟರ್ ಪ್ರೂಫ್ದಲ್ಲೂ. ಸೊ ಆಲ್ಮೋಸ್ಟ್ 8 years ವಾರಂಟಿ ಇರುತ್ತೆ. ಸೊ ಆ ಥರ ನೀಟಾಗಿರುತ್ತೆ ಬಿಲ್ಡಿಂಗ್ ಕೂಡ. ಬ್ರಿಕ್ಸ್ ಎಲ್ಲ ಸಿಮೆಂಟ್ ಬ್ರಿಕ್ಸ್, ಆಲೋ ಬ್ರಿಕ್ಸ್ ಯೂಸ್ ಮಾಡಿದ್ದಾರೆ. ಸೊ ಸಿಮೆಂಟ್ ಎಲ್ಲನೂ ಕೋರ್ಮಂಡಲ್ ಕಿಂಗ್ ಯೂಸ್ ಮಾಡಿದ್ದಾರೆ. ಬನ್ನಿ ಈಗ ಫಸ್ಟ್ ಫ್ಲೋರ್ಗೆ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೇಮ್ ಸ್ಟೆಪ್ಸ್ಗೆಲ್ಲ ಇದು ಸೇಮ್ 3 feet ಇರುತ್ತೆ ಸ್ಟೆಪ್ಸ್ ಎಲ್ಲನೂ. ಇದಕ್ಕೆಲ್ಲನೂ ರೈಲಿಂಗ್ಸ್ ಎಲ್ಲ SS ಬರುತ್ತೆ, JSL ಕಂಪ್ನಿದು. ಇದು ಸೆಕೆಂಡ್ ಫ್ಲೋರಲ್ಲಿ ಡಬಲ್ ಬೆಡ್ರೂಮ್ 2 ಮನೆ ಬರುತ್ತೆ ಇಲ್ಲಿ. ಸೊ ಕೆಳಗಡೆ ಗ್ರೌಂಡ್ ಫ್ಲೋರ್ ನೋಡಿದ್ರೆ ಸೇಮ್ ಇರುತ್ತೆ ಈ ಮನೆ ಕೂಡ. ಸೊ ಸಿಂಗಲ್ ಟಾಯ್ಲೆಟ್, 2 ರೂಮು, 1 ಕಿಚನ್ನು, ಹಾಲ್ ಇರುತ್ತೆ. ಸೊ ಇದು ರೂಮ್ ಡೋರ್ ಫೇಸಿಂಗ್ ಬಂದ್ಬಿಟ್ಟು ನಾರ್ತ್ ಇರುತ್ತೆ. ಡೋರ್ ಎಲ್ಲನೂ ಅಷ್ಟೇ ಟೀ ಕುಡ್ ಇರುತ್ತೆ ವಿತ್ PU ಪಾಲಿಶ್ ಕೊಟ್ಟಿದ್ದಾರೆ. ಇಲ್ಲೂ ಅಷ್ಟೇ ವಾಲ್ಗೆಲ್ಲನೂ ಸ್ಟೋನ್ ಕ್ಲೋಡಿಂಗ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಲಾಕ್ ಎಲ್ಲನೂ ಗೋದ್ರೇಜ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ವಿತ್ PU ಪಾಲಿಶ್ ಕೊಟ್ಟಿದ್ದಾರೆ ಡೋರ್ಗೆಲ್ಲನೂ. ಇದು ಅಷ್ಟೇ ಡಬಲ್ ಬೆಡ್ರೂಮ್ ಇರುತ್ತೆ. ಸೊ ಹಾಲು, ಕಿಚನ್ನು, 1 ಕಾಮನ್ ಟಾಯ್ಲೆಟ್, 2 ರೂಮ್ ಬರುತ್ತೆ. ಇದರಲ್ಲಿ ಅಷ್ಟೇ ಪೂಜಾ ರೂಮು, POP ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಫ್ಲೋರಿಂಗ್ ಎಲ್ಲ ಸೇಮ್ ಗ್ರಾನೈಟ್ ಇರುತ್ತೆ. ಸೊ ಮಾಡ್ಲರ್ ಕಿಚನ್ ಕೊಟ್ಟಿದ್ದಾರೆ ಇದರಲ್ಲೂ ಕೂಡ ಅಷ್ಟೇ. ಸೊ ಮಿಡ್ ಯೂನಿಟು, ಲಾಫ್ಟು, ವಿಂಡೋ ಮತ್ತು ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಬಾಸ್ಕೆಟ್ಸ್ ಎಲ್ಲ SS ಪ್ರೊವೈಡ್ ಮಾಡಿದ್ದಾರೆ. ವಾಷಿಂಗ್ ಮಿಷಿನ್ ಪಾಯಿಂಟ್ ಎಲ್ಲ ಕೊಟ್ಟಿದ್ದಾರೆ ನೋಡ್ಬೋದು. ಸಿಂಕ್ದು ಎಲ್ಲನೂ ಅಷ್ಟೇ. ಸೊ ಇದು ಕಾಮನ್ ರೂಮ್ ಇದು. ಸೊ ಇದು ಅಷ್ಟೇ ರೂಮ್ ಸೈಜ್ 10x10 ಇದೆ. ಕಿಂಗ್ ಸೈಜ್ ಕಟ್ ಹಾಕೋಬೋದು ಆರಾಮಾಗಿ. ಇದರಲ್ಲಿ ಅಷ್ಟೇ ಒಂದು ವಿಂಡೋ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸ್ಲೈಡಿಂಗ್ ಕಬೋರ್ಡ್ ಇರುತ್ತೆ ವಿತ್ ಮೇಲ್ಗಡೆ ಲಾಫ್ಟ್ ಕೂಡ ಕೊಟ್ಟಿದ್ದಾರೆ. ಸೊ ಇದು ರೂಮ್ ನಂಬರ್ 2 ಇದು. ಸೊ ಕೆಳಗಡೆ ನೋಡೋಕ್ಕಾಗಲಿಲ್ಲ, ಸೇಮ್ ರೂಮ್ ಸೈಜ್ ಇರುತ್ತೆ. ಇದು ಅಷ್ಟೇ 11x10 ಇದೆ ರೂಮ್ ಸೈಜ್ ಬಂದ್ಬಿಟ್ಟು. ಇದು ಸ್ಲೈಡಿಂಗ್ ಕಬೋರ್ಡ್, ಸ್ಟ್ಯಾಂಡಿಂಗ್ ಮಿರರ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇದು ವಿಂಡೋ ಬಂದ್ಬಿಟ್ಟು 4x4 ಇದೆ ವಿಂಡೋ ಇದು. ಸೊ ವುಡನ್ ವಿಂಡೋ ಇರುತ್ತೆ. ಸೊ ಕಾಮನ್ ರೆಸ್ಟ್ ರೂಮ್ ಇದು. ಸೊ ಇದರಲ್ಲಿ ಅಷ್ಟೇ ಫಿಟ್ಟಿಂಗ್ಸ್ ಎಲ್ಲ ಅಷ್ಟೇ ಜಾಗಾರ್ ಫಿಟ್ಟಿಂಗ್ಸ್ ಯೂಸ್ ಮಾಡಿದರೆ. ವಾಲ್ಗೆಲ್ಲೂ ಮ್ಯಾಟ್ ಫಿನಿಶಿಂಗ್ ಟೈಲ್ಸ್ ಯೂಸ್ ಮಾಡಿದ್ದಾರೆ 2x4ದು. ಸೊ ಕಮೋಡು ಮತ್ತು ವಾಶ್ ಬೇಸಿನ್ ಎಲ್ಲ ಅಷ್ಟೇ ಇಂಡ್ವೇರು ಮತ್ತು ಜಾಗಾರ್ ಮೆಟೀರಿಯಲ್ ಮಾತ್ರ ಯೂಸ್ ಮಾಡಿರೋದು. ಸೊ ಕಿಚನ್ ಇದು ಮಾಡ್ಲರ್ ಕಿಚನ್ನು. ಸೊ ಹಾಲ್ ಕೂಡ ಅಷ್ಟೇ ಸ್ಪೇಸಿಯಸ್ ಆಗಿ ಬಂದಿದೆ. ಸೊ ಇದು ಇನ್ನೊಂದು ಮನೆ, ಇದು ಡಬಲ್ ಬೆಡ್ರೂಮ್ ಇರುತ್ತೆ. ಇದು ರೂಮ್ ಬಂದ್ಬಿಟ್ಟು ತುಂಬ ಸ್ಪೇಸಿಯಸ್ ಆಗಿದೆ. ಇದು ಡಬಲ್ ಬೆಡ್ರೂಮ್ ಇದು. ಸೊ ಇದೇನು ಕರ್ವ್ ಇದೆಯಲ್ಲ, ಇದು ವೇಕೆಂಟ್ ಪ್ಲೇಸ್ ಏನಿದೆಯಲ್ಲ, ಇದಕ್ಕೆಲ್ಲ ಬಂದ್ಬಿಟ್ಟು 12mm ಟಫಾನ್ ಗ್ಲಾಸಸ್ ವಿತ್ SS ಬೀಡಿಂಗ್ ಬರುತ್ತೆ. ಇದು ಅಷ್ಟೇ ಮೇನ್ ಡೋರ್ ಫೇಸಿಂಗ್ ನಾರ್ತ್ ಇರುತ್ತೆ. ಡೋರು ಮತ್ತು ವಾಸ್ಕಲ್ ಕೂಡ ಅಷ್ಟೇ ಟೀ ಕುಡ್ ಇರುತ್ತೆ ವಿತ್ PU ಪಾಲಿಶ್ ಕೊಟ್ಟಿದ್ದಾರೆ ನೋಡ್ಬೋದು. ಸೊ ಇದು ಹಾಲ್ ಮಾತ್ರ ತುಂಬ ಸ್ಪೇಸಿಯಸ್ ಆಗಿದೆ. ಸೊ ಹಾಲಲ್ಲಿ ಅಷ್ಟೇ POP ಎಲ್ಲ ಮಾಡಿದ್ದಾರೆ. TV ಯೂನಿಟ್ ಕೊಟ್ಟಿದ್ದಾರೆ, ಪೂಜಾ ರೂಮ್ ಕೂಡ. ಸೊ ಈ ಹಾಲ್ಗೆ 2 ವಿಂಡೋ ಕೊಟ್ಟಿದ್ದಾರೆ. 6x6 2 ವಿಂಡೋ ಪ್ರೊವೈಡ್ ಮಾಡಿದ್ದಾರೆ. ಸೊ ವೆಂಟಿಲೇಷನ್ ತುಂಬ ಚೆನ್ನಾಗಿರುತ್ತೆ. ಸೊ ನೋಡ್ಬೋದು ನೀವೇ ವೆಂಟಿಲೇಷನ್ ಯಾವ್ತಿರೋದೆ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿರುತ್ತೆ ವೆಂಟಿಲೇಷನ್. ಅಂದರೆ ಫೇಸಿಂಗ್ ಕೂಡ ಈಸ್ಟ್ ಇದೆ ಅಲ್ವಾ, ಸೊ ಅದಕ್ಕೆ. ಸೊ ಇದರಲ್ಲಿ ಬಂದ್ಬಿಟ್ಟು ಒಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಅಡಿಷ್ನಲ್ ಆಗಿ ಒಂದು ಯುಟಿಲಿಟಿ ಕೂಡ ಇದೆ ಇದರಲ್ಲಿ. ಸೊ ಇದು ಕಿಚನ್, ಇದು ಮಾಡ್ಲರ್ ಕಿಚನ್ ಪ್ರೊವೈಡ್ ಮಾಡಿದ್ದಾರೆ. ಲಾಫ್ಟ್, ಮಿಡ್ ಯೂನಿಟು ಮತ್ತು SS ಬಾಸ್ಕೆಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಅಡಿಷ್ನಲ್ ಆಗಿ ಯುಟಿಲಿಟಿ ಜಾಯ್ನ್ ಆಗಿರುತ್ತೆ ಇದಕ್ಕೆ. ಸೊ ಅಡಿಷ್ನಲ್ ಆಗಿ ಯುಟಿಲಿಟಿ ಇದೆ ಈ ಮಾಸ್ಟರ್ ಇದೊಂದು ಡಬಲ್ ಬೆಡ್ರೂಮ್ಗೆ.
ಸೊ ಯುಟಿಲಿಟಿಗೂ ಅಷ್ಟೇ ಸೇಫ್ಟಿ ಗ್ರಿಲ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲಿ 2 ರೂಮ್ ಬರುತ್ತೆ, ಒಂದು ಮಾಸ್ಟರ್ ಬೆಡ್ರೂಮ್, ಒಂದು ಕಾಮನ್ ರೂಮ್ ಬರುತ್ತೆ. ಕಾಮನ್ ರೂಮ್ ಇದು. ಸೊ ಇದು ಅಷ್ಟೇ 10x10 ಇದೆ ರೂಮ್ ಸೈಜ್ ಬಂದ್ಬಿಟ್ಟು. ಸ್ಲೈಡಿಂಗ್ ಕಬೋರ್ಡ್ ವಿತ್ ವರ್ಕಿಂಗ್ ಸ್ಟೇಷನ್ ಎಲ್ಲ ಕೊಟ್ಟಿದ್ದಾರೆ. ವಿಂಡೋ ಕೂಡ ಪ್ರೊವೈಡ್ ಮಾಡಿದ್ದಾರೆ. 4x4 ವಿಂಡೋ ಕೂಡ ಕೊಟ್ಟಿದ್ದಾರೆ, ನೋಡ್ಬೋದು. ಸೊ ಕಿಂಗ್ ಸೈಜ್ ಕಾಟ್ ಆರಾಮಾಗಿ ಹಾಕೋಬೋದು. ಇದು ಮಾಸ್ಟರ್ ಬೆಡ್ರೂಮ್ ಇದು. ಇದು ಅಷ್ಟೇ ರೂಮ್ ಸೈಜ್ ಕೂಡ ಅಷ್ಟೇ ತುಂಬ ಡೀಸೆಂಟ್ ಇದೆ. ಡೋರು ಮತ್ತು ವಾಸ್ಕಲ್ ಬಂದ್ಬಿಟ್ಟು ಡೋರ್ ರೆಡಿಮೇಡ್ ಡೋರ್ ಇರುತ್ತೆ. ವಾಸ್ಕಲ್ ಮಾತ್ರ ರೆಡ್ ಸಾಲ್ ಇರುತ್ತೆ. ಇದು ರೂಮ್ ಸೈಜ್ ಬಂದ್ಬಿಟ್ಟು 10x11 ಇದೆ ಇದು ರೂಮ್ ಸೈಜ್ ಇದು. ಸೊ ಇದರಲ್ಲಿ ವಿಂಡೋ ಕೂಡ ಪ್ರೊವೈಡ್ ಮಾಡಿದ್ದಾರೆ. 4x4 ವಿಂಡೋ ಕೂಡ ಕೊಟ್ಟಿದ್ದಾರೆ. ಸೊ ಇದರಲ್ಲೂ ಅಷ್ಟೇ ಸ್ಲೈಡಿಂಗ್ ಕಬೋರ್ಡ್ ಎಲ್ಲ ಕೊಟ್ಟಿದ್ದಾರೆ, ನೋಡ್ಬೋದು. ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇದಕ್ಕೆ ವಿತ್ ಅಟ್ಯಾಚ್ ರೆಸ್ಟ್ ರೂಮ್ ಬರುತ್ತೆ ಇದಕ್ಕೆ. ಸೊ ರೆಸ್ಟ್ ರೂಮ್ ಅಷ್ಟೇ ವೆಸ್ಟರ್ನ್ ಟಾಯ್ಲೆಟ್ ಇರುತ್ತೆ ವಿತ್ ಜಾಗವರ್ ಫಿಟ್ಟಿಂಗ್ಸ್ ಯೂಸ್ ಮಾಡಿದ್ದಾರೆ. ಜಾಗವರ್ ಮತ್ತು ಹಿಂಡ್ವೇರ್ದು ಎಲ್ಲ ಮೆಟೀರಿಯಲ್ ಅಷ್ಟೇ. ವಾಲ್ಗಳನ್ನು ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ, ಮ್ಯಾಟ್ ಫಿನಿಶಿಂಗ್ದು. ಸೊ ಇದು ಕಾಮನ್ ರೆಸ್ಟ್ ರೂಮ್ ಇದು. ಡೋರ್ಸ್ ಎಲ್ಲ ಅಷ್ಟೇ ರೆಸ್ಟ್ ರೂಮ್ಸ್ಗೆಲ್ಲ ವಾಟರ್ ಪ್ರೂಫ್ ಡೋರ್ಸ್ ಯೂಸ್ ಮಾಡಿದ್ದಾರೆ. ರೆಸ್ಟ್ ರೂಮ್ಸ್ ಅಷ್ಟೇ ಸ್ಪೇಸಿಯಸ್ ಆಗಿ ಬಂದಿದ್ದಾವೆ. ಸೊ ವಾಲ್ಗೆಲ್ಲನೂ ಟೈಲ್ಸ್ ಯೂಸ್ ಮಾಡಿದ್ದಾರೆ, ಮ್ಯಾಟ್ ಫಿನಿಶಿಂಗ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಇದರಲ್ಲೂ ಅಷ್ಟೇ ವೆಸ್ಟರ್ನ್ ಕಮೋಡ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಸೊ ಹಾಲ್ ಇನ್ನೊಂದು ಟೈಮ್ ಅಬ್ಸರ್ವ್ ಮಾಡ್ಬೋದು ನೀವು. ತುಂಬ ಸ್ಪೇಸಿಯಸ್ ಆಗಿದೆ ಹಾಲ್ ಮಾತ್ರ ಈ ಡಬಲ್ ಬೆಡ್ರೂಮ್ಗೆ. ಎಸ್ಪೆಷಲಿ ಈ ಪೋರ್ಷನ್ ಎಲ್ಲನೂ ಇದೇ ಥರನೇ ಇದೆ. ಸೊ ಆ ಕಡೆ ಫಸ್ಟ್ ಪೋರ್ಷನ್ ಬಂದ್ಬಿಟ್ಟು ಸಿಂಗಲ್ ಟಾಯ್ಲೆಟ್ ಇರುತ್ತೆ, 2 ರೂಮ್ ಇರುತ್ತೆ ಅಷ್ಟೇ. ಸೊ ಇಷ್ಟಿದು ಸೆಕೆಂಡ್ ಫ್ಲೋರಲ್ಲಿ. ಥರ್ಡ್ ಫ್ಲೋರಲ್ಲಿ ಸೇಮ್ ಇರುತ್ತೆ. ಸೊ ಏನು ಚೇಂಜಸ್ ಇರೋಲ್ಲ, ಸೇಮ್ ಆ್ಯಸ್ ಇಟ್ ಈಸ್ ಇರುತ್ತೆ. ವುಡ್ ವರ್ಕ್ ಆಗಲಿ ಎಲ್ಲ ವರ್ಕ್ ರೂಮ್ ಸೈಜಸ್ ಎಲ್ಲ ಸೇಮ್ ಇರುತ್ತೆ, ಏನು ಚೇಂಜಸ್ ಇರೋದಿಲ್ಲ. ಸೊ ಈ ಬಿಲ್ಡಿಂಗಲ್ಲಿ ಒಂದು ಮನೆಯಲ್ಲಿ ಓನರ್ ಇರುತ್ತೆ ಆಲ್ಮೋಸ್ಟ್ ಒಂದು 65,000 ನಿಮ್ಗೆ ರೆಂಟ್ ಬರುತ್ತೆ ಇದು. ಸೊ ಒಂದು ಮನೆಯಲ್ಲಿ ಓನರ್ ಇದ್ದು 65,000 ರೆಂಟ್ ಸಿಗುತ್ತೆ. ಸೊ ಆ ಥರ ಪ್ರಾಪರ್ಟಿ ಇದು. ಇಲ್ಲ ಫುಲ್ ಬಿಲ್ಡಿಂಗ್ ರೆಂಟ್ ಕೊಟ್ಟರೆ 90,000 ಅಂತೂ ಪಕ್ಕ ರೆಂಟ್ ಬರುತ್ತೆ. ಸೊ ಇದು ಥರ್ಡ್ ಫ್ಲೋರ್ ಇದು. ಇಲ್ಲೂ ಅಷ್ಟೇ 2 ಡಬಲ್ ಬೆಡ್ರೂಮ್ ಬರುತ್ತೆ. 2 ಡೋರ್ಸೂ ನಾರ್ತ್ ಫೇಸಿಂಗ್ ಇರುತ್ತೆ. ಸೊ ಏರಿಯಾ ಕೂಡ ನೋಡ್ಬೋದು, ತುಂಬ ಡೆವಲಪ್ ಇದೆ. ಸೊ ತುಂಬ ಡೆವಲಪ್ ಇದೆ. ರೆಂಟಲ್ಗೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಸೊ ಒಳ್ಳೆ ರೆಂಟಲ್ ಕೂಡ ಇಮಿಡಿಯೇಟ್ ರೆಂಟಲ್ ಕೂಡ ಫಿಲ್ ಆಗುತ್ತೆ ಇದು. ಸೊ ಟೆರೆಸ್ ಇದು. ಸೊ ಇಲ್ಲೂ ಒಂದು ರೂಮ್ ಮಾಡಿದ್ದಾರೆ, ಒಂದು ಬ್ಯಾಚುಲರ್ ರೂಮ್ ಮಾಡಿದ್ದಾರೆ. ಸೊ ರೆಸ್ಟ್ ರೂಮ್ ಬಂದ್ಬಿಟ್ಟು ಔಟ್ಸೈಡ್ ಪ್ರೊವೈಡ್ ಮಾಡಿದ್ದಾರೆ. ಇದು ಟ್ಯಾಂಕ್ ರೂಮ್. ಆ್ಯಕ್ಚುಲಿ ಟ್ಯಾಂಕ್ ರೂಮ್ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ರೂಮ್ ಮಾಡಿಬಿಟ್ಟಿದ್ದಾರೆ. ಇದು ಕೂಡ ಅಷ್ಟೇ. ಇದು ರೆಂಟ್ ಕೊಟ್ಟರು ಸೊ ಒಳ್ಳೆ ಇದು ಅಷ್ಟೇ ಒಂದು 5,000 to 6,000 ರೆಂಟ್ ಕೂಡ ಬರುತ್ತೆ. ಸೊ ಇದರಲ್ಲೂ ಅಷ್ಟೇ 4x4 ವಿಂಡೋ ಕೊಟ್ಟಿದ್ದಾರೆ. ಇದು ಸ್ಲ್ಯಾಬ್ ಕೂಡ ಹಾಕಿದ್ದಾರೆ. ಇಲ್ಲೂ ಕಿಚನ್ ಸ್ಲ್ಯಾಬ್ ಹಾಕಿದ್ದಾರೆ. ಅಲ್ಲೂ ಟೈಲ್ಸ್ ಯೂಸ್ ಮಾಡಿದ್ದಾರೆ ವಾಲ್ಗೆಲ್ಲನೂ. ಸೊ ಫ್ರೀ ವಾಷಬಲ್ ಇರುತ್ತೆ. ಇದಕ್ಕೆ ಫ್ಲೋರಿಂಗ್ ಮಾತ್ರ ಟೈಲ್ಸ್ ಯೂಸ್ ಮಾಡಿದ್ದಾರೆ, ವಿಟ್ರಿಫೈಡ್ ಟೈಲ್ಸ್ ಇದು. ಸೊ ಇದು ಕಾಮನ್ ರೆಸ್ಟ್ ರೂಮ್ ಇದು. ಇಂಡಿಯನ್ ಸ್ಟೈಲ್ ಕೊಟ್ಟಿದ್ದಾರೆ. ಇದು ವಾಷಿಂಗ್ ಏರಿಯಾ ಕೊಟ್ಟಿದ್ದಾರೆ ಇಲ್ಲೂ ಕೂಡ ಅಷ್ಟೇ. ಸೊ ಬಟ್ಟೆ ಎಲ್ಲ ಇದು ಮಾಡ್ಕೊಳ್ಳೋಕ್ಕೆಲ್ಲ ಗ್ರಿಲ್ಲೆಲ್ಲ ಹಾಕಿಕೊಟ್ಟಿದ್ದಾರೆ. ಇಲ್ಲೇನು ಖಾಲಿ ಸ್ಪೇಸ್ ಕಾಣಿಸಿದೆ. ಇಲ್ಲೂ ಕೂಡ ಅಷ್ಟೇ ಟಫನ್ ಗ್ಲಾಸಸ್ ಯೂಸ್ ಮಾಡ್ತಾರೆ. ಇದು SS ಬೀಡಿಂಗ್ ವಿತ್ ಟಫನ್ ಗ್ಲಾಸಸ್ ಯೂಸ್ ಮಾಡ್ತಾರೆ. ಸೊ ಇದು ಲೊಕೇಶನ್ ಬಂದ್ಬಿಟ್ಟು ಕಟ್ಗೆನಲ್ಲಿ ಬಾಗ್ಲೂರು ಮೇನ್ ರೋಡ್ ಅಂತ ಹೇಳ್ಬಿಟ್ಟು ಇದು. ಸೊ ಬಾಗ್ಲೂರು ಮೇನ್ ರೋಡ್ ಬರುತ್ತೆ ಕಟ್ಗೆನಲ್ಲಿ, ನಿಯರ್ ಯಲಹಂಕ ಏರ್ಫೋರ್ಸ್ ಹತ್ರ ಬರುತ್ತೆ. ಇದು ಮೆಟ್ರೋ ಸ್ಟೇಷನ್ಗೆ 3 ಕಿಲೋಮೀಟರ್ಸ್ 2 ಕಿಲೋಮೀಟರ್ಸ್ ಆಗುತ್ತೆ ಮೆಟ್ರೋ ಸ್ಟೇಷನ್ಗೆ. ಬಾಗ್ಲೂರು ಮೇನ್ಗೆ ಜಸ್ಟ್ ಒಂದು 1/2 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಇದು ಪಂಚಾಯತ್ ಲಿಮಿಟ್ಸಲ್ಲಿ ಬರುತ್ತೆ. ರೆವಿನ್ಯೂ ಪ್ರಾಪರ್ಟಿ ಇರುತ್ತೆ, ಕ್ಲಿಯರ್ ಟೈಟಲ್ಸ್ ಇರುತ್ತೆ. ಅಪ್ ಟು 70% ಬ್ಯಾಂಕ್ ಲೋನ್ ಕೂಡ ಸಿಗುತ್ತೆ. ಸೊ ಈಗ ಆಲ್ರೆಡಿ ಈ ಪ್ರಾಪರ್ಟಿ ಮೇಲೆ LIC ಲೋನ್ ಇದೆ. ಸೊ 40 lakhs ಲೋನ್ ಇದೆ. ಇನ್ನೂ ಬೇಕಾದರೆ ಎಕ್ಸ್ಟೆಂಡ್ ಮಾಡ್ಕೋಬೋದು. ಸೊ ಇದರ ಲೋನ್ ಕೂಡ ಸಿಗುತ್ತೆ. ಸೊ ಪ್ರಾಪರ್ಟಿ ಪ್ರೈಸ್ ಬಂದ್ಬಿಟ್ಟು 2,15 lakhs ಹೇಳ್ತಿದ್ದಾರೆ. 2,15 ಹೇಳ್ತಿದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಸೊ ಮತ್ತು ಸ್ಕೂಲ್ಸ್ಗೆ ಕಾಲೇಜಸ್ಗೆ ಏನು ಪ್ರಾಬ್ಲಮ್ ಇಲ್ಲ. ರೇವಾ ಯೂನಿವರ್ಸಿಟಿ ಇದೆ, ಸ್ಕೂಲ್ ಬಂದ್ಬಿಟ್ಟು DPS ಇದೆ, ಮತ್ತು ಬೃಂದಾವನ್ ಕಾಲೇಜು, ನಿಟ್ಟೆ ಕಾಲೇಜು, VIT ಇಂಜಿನಿಯರಿಂಗ್ ಕಾಲೇಜು, ವೆಂಕಟೇಶ್ವರ ಕಾಲೇಜು, ಆಕ್ಸ್ಫರ್ಡ್ ಸ್ಕೂಲ್ಸ್, ಈ ಥರ ಒಳ್ಳೊಳ್ಳೆ ಸ್ಕೂಲ್ಸು ಕಾಲೇಜಸ್ ಇದೆ. ಮತ್ತು ಸರೌಂಡಿಂಗಲ್ಲಿ ಅಷ್ಟೇ ಒಳ್ಳೆ ಸಾಫ್ಟ್ವೇರ್ ಕಂಪ್ನೀಸ್ ಕೂಡ ಇದೆ. ಸೊ ಇನ್ಫೋಸಿಸು, ಕೊಲಿನ್ಸು, ಏರೋಸ್ಪೇಸು, ಮತ್ತು SEZ ಮತ್ತು KW ಇಂಡಸ್ಟ್ರಿಯಲ್ ಏರಿಯಾ ಜಸ್ಟ್ ಇಲ್ಲಿಂದ 8 ಕಿಲೋಮೀಟರ್ಸ್ ಆಗುತ್ತೆ. ಏರ್ಪೋರ್ಟ್ಗೂ ಅಷ್ಟೇ ಜಸ್ಟ್ ನಿಮ್ಗೆ ಇಲ್ಲಿಂದ 10 ಕಿಲೋಮೀಟರ್ಸ್ ಆಗುತ್ತೆ ಏರ್ಪೋರ್ಟ್ಗೆ. ಈ ಥರ ಒಳ್ಳೆ ಲೊಕ್ಯಾಲಿಟಿಯಲ್ಲಿದೆ ಪ್ರಾಪರ್ಟಿ ಬಂದ್ಬಿಟ್ಟು. ಸೊ ರಿಮೈನಿಂಗ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಡೀಟೇಲ್ಸ್ ಎಲ್ಲ. ಏನಾದ್ರು ಡೌಟ್ಸ್ ಇದ್ದರೆ ಕಾಲ್ ಮಾಡಿ. ಸೊ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ಯು ವಾಚಿಂಗ್.